ಅಟೆನ್ಷನ್ ಅಟ್ 9 ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಮಾರ್ಚ್ 22ರ ಬಂದ್ಗೆ ಇನ್ನೂ ಕಾಡ್ತಾ ಇದೆ ಬೆಂಬಲದ ಕೊರತೆ. ಆದರೂ ಕರ್ನಾಟಕ ಬಂದ್ ಫಿಕ್ಸ್ ಅಂತ ಇರುವ ವಾಟಾಳ್ ನಾಗರಾಜ್. ಬಂದ್ ಬಗ್ಗೆ ಜನರಿಗೂ ಕನ್ಫ್ಯೂಷನ್, ಸಂಘಟನೆಗಳಿಗೂ ಗೊಂದಲ. ಬಜೆಟ್ ಅಧಿವೇಶನ ಮುಗಿತಿದ್ದ ಹಾಗೆ ತೀವ್ರ ಸ್ವರೂಪ ಪಡೆಯಲಿದೆ ಹನಿ ಟ್ರ್ಯಾಪ್ ವದಂತಿ. ರಾಜಕೀಯವಾಗಿ ಹಣಿಯೋದಕ್ಕೆ ಸಚಿವರನ್ನ ಟಾರ್ಗೆಟ್ ಮಾಡ್ತಾ ಇರೋ ಆರೋಪ. ಹೈಕಮಾಂಡ್ಗೆ ದೂರು ನೀಡಲು ಸಜ್ಜಾಗಿರುವ ಕೆಲ ಸಚಿವರು. ಮಂಡ್ಯದವರು ಛತ್ರಿಗಳು ಎಂಬ ಡಿಕೆ ಶಿವಕುಮಾರ್ ಹೇಳಿಕೆ. ಡಿಸಿಎಂ ವಿರುದ್ಧ ಸಿಡಿದೆದ್ದ ಸಕ್ಕರೆ ನಾಡಿನ ಜನ. ಮಂಡ್ಯ ಜನರ ಭಿಕ್ಷೆಯಿಂದ ಕಾಂಗ್ರೆಸ್ಗೆ ಅಧಿಕಾರ ಸಿಕ್ಕಿದೆ ಅಂತ ಆಕ್ರೋಶ. ಸೋನಿಯಾ ಗಾಂಧಿ ಭೇಟಿಗೆ ಇನ್ನಿಲ್ಲದ ಕಸರತ್ತು. ಎರಡೆರಡು ಬಾರಿ ಯತ್ನಿಸಿದ್ರು. ಡಿಕೆ ಶಿವಕುಮಾರ್ಗೆ ಕೈಗೂಡ್ತಾ ಇಲ್ಲ ಅವಕಾಶ. ಸಿಎಂ ಸ್ಥಾನದ ಪವರ್ ಶೇರಿಂಗ್ ಪ್ರಸ್ತಾಪಿಸೋದಕ್ಕೆ ನಿರಂತರ ಪ್ರಯತ್ನ. ಕೇತಗಾನಹಳ್ಳಿ ಒತ್ತುವರಿ ತೆರವು ಕಾರ್ಯಾಚರಣೆ. ಅಲರ್ಟ್ ಆದ ಕೇಂದ್ರ ಸರ್ಕಾರ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪಾತ್ರ ಇದೆಯಾ ಅಥವಾ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ? ಮಾಹಿತಿ ಕಲೆ ಹಾಕ್ತಾ ಇರೋ ಕೇಂದ್ರ ಸರ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.